ಇನ್ನು ಎಚ್ಡಿಕೆ ವಿರುದ್ಧ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರ ಬಾಯಿ ಸರಿಯಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲೊಂದು ಮಾತಾಡ್ತಾರೆ, ಬೆಂಗಳೂರಿಗೆ ಬಂದು ಬೇರೆ ಮಾತನಾಡ್ತಾರೆ. ಎಚ್ಡಿಕೆ ಬಗ್ಗೆ ಮಾತನಾಡಿದ್ರೆ ನಮಗೆ ಸಭ್ಯತೆ ಇರಲ್ಲ ಅಂತ ಖಾರವಾಗಿ ಮಾತನಾಡಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಚಾನೆಲ್ಗಳು ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಗ್ಗೆ ಮಾತಾಡೋದಿಲ್ಲ, ಬೆಳಗ್ಗೆ ಮಾತಾಡೋದನ್ನ ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂಥವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. ಕುಮಾರಸ್ವಾಮಿ ಇನ್ನು ಮಂಡ್ಯ ಮೇಡಮ್ಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂತಹ ಎಚ್.ಡಿ. ರೇವಣ್ಣ ಅವರ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ರೇವಣ್ಣ ಆಗಲಿ ಇನ್ನೊಬ್ಬರಾಗ್ಲಿ ಮಾತನಾಡೋ ಅಧಿಕಾರ ಇಲ್ಲ. ನಾವು ಯಾರಿಗೂ ಭರವಸೆ ಕೊಟ್ಟಿರಲಿಲ್ಲ. ರಾಜ್ಯಸಭಾ ಟಿಕೆಟ್ ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ನಿನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರಿಗೂ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಅಂತೂ ಆಗತ್ತೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಒಂದು ಮಾತನ್ನ ಹೇಳಿದ್ರೆ, ಬಿಜೆಪಿ ಮಂಡ್ಯ ಮೇಡಮ್ಗೆ ನಂಬಿಸಿ ಆಮೇಲೆ ಈಗ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ರಾಜ್ಯಸಭಾ ಚುನಾವಣಾ ವಿಚಾರದಲ್ಲಿ ಇದಕ್ಕೇನು ಹೇಳ್ತೀವಿ? ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದರ ಬಗ್ಗೆ ರೇವಣ್ಣ ಆಗಲಿ ಇನ್ನೊಬ್ಬರಾಗಲಿ ಮಾತಾಡುವಂಥ ಅಧಿಕಾರ ಯಾವುದೂ ಇಲ್ಲ. ಅದರಿಂದ ನಾವು ಯಾರಿಗೂ ಭರವಸೆ ಕೊಟ್ಟಿದ್ದು ಇಲ್ಲ. ನಾವು ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದೀರಿ ಅಷ್ಟೇ ರಾಜ್ಯಸಭಾ.